ಮಾಡಿದ್ರು, ಒಳ್ಳೆ ಒಂದು ನಡೆಯಲಿಟ್ಟರು ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನ ಆ ಕುರ್ಚಿಯಿಂದ ಇಳಿಲಾರ ಕುರ್ಚಿ ಅವರು ಸಿದ್ದರಾಮಯ್ಯ ಅತಿರೇಕ ಮಾಡಿದ್ರು. ಏನೋ ಮುಖ್ಯಮಂತ್ರಿಯಿಂದ ಇಳಿರಪ್ಪ ಇನ್ನೊಬ್ರು ಆಗಲಿಂದಾಗ ಜಗ್ಗಿ ತೊಗೊಂಬೋದ್ರು ಇನ್ನೂ ಮಾಡಿದರು. ಅದೇ ಕಾಲಕ್ಕೆ ಅಹಿಂದ ಮೂವ್ಮೆಂಟ್ ಮಾಡೋದು ಅದ್ರ ಮಾಡೋದು ಎಲ್ಲೋ ಮಾಡಿದರು. ಅದು ಬಂದಾಗ ನೆನಪಾಗೋದು ಅವರಿಗೆ ಮುಖ್ಯಮಂತ್ರಿಯಿಂದ ಇಳಿಸ್ತಾರೆ ಅಂದ ತಕ್ಷಣ ಅಹಿಂದ ಮೂವ್ಮೆಂಟ್ ಮಾಡುವಂಥ ಸಿದ್ದರಾಮೋತ್ಸವ ಮಾಡೋರು. ಅವರು ಒಂದಿಷ್ಟು ಯಾಕೋ ಅತಿರೇಕ ಆಯಿತು. ಕೊನೆಗೆ ಹೈಕಮಾಂಡ್ ಅದನ್ನು ಭಾಳ ಶೌಚಲ್ಯದಿಂದ ಮತ್ತೊಂದರಿಂದ ಕರೆದ ಮಾತಾಡಿ ಅವ್ರನ್ನ ಒಪ್ಪಿಸ ನೀವು ದಯವಿಟ್ಟು ರಾಜೀನಾಮೆ ಕೊಡಬೇಕು ಅಂದರೆ ಖಡಾಖಂಡಿತ ಹೇಳಿದಾರಲ್ಲ, ಅದು ಬೆಸ್ಟ್ ಆಗಿ ಡಿಕೆಶಿ ಅವ್ರು ಮಾಡಿ ಸರಿ ತಪ್ಪ ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಯಾಕೆ ಹಿಂಗಾಯ್ತು? ಸಿದ್ದರಾಮಯ್ಯ ಇಳಿಸೋ ಮುಂದೆ ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಅಂತ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಇವತ್ತು ಬಸವರಾಜ ಹೊರಟ್ಟಿ ಅವ್ರ ವಿಷಯದಲ್ಲಿ ಈಗ ಯಾಕೆ ಮಾಡಿ ಇಬ್ಬರು ಸಮಾನ ವಯಸ್ಕರು, ಇಬ್ಬರು ಮೂಲತಃ ಜನತಾದಳದವ್ರು, ಜನತಾ ಪಕ್ಷದ ಬಂದರು, ಜನತಾ ಪರಿವಾರದವರು ಇರ್ಬೋದು. ಅವರು ಅಧಿಕಾರಕ್ಕೆ ಒಂದ್ಗಳ ಬಂದು ಜಿಕ್ಕೂತ್ ಬಂದರು, ಕಾಂಗ್ರೆಸ್ಗೆ ಬಂದರು, ಅವ್ರು BJPಗೆ ಹೋದರು, ಮತ್ತೇನು ಹೋದರು, ಹೇಳಿದರು. ಅದರಲ್ಲಿಂದ ಇಬ್ಬರು ಸಮಾನರು, ಸಿದ್ದರಾಮಯ್ಯ ಮತ್ತು ಬಸವರಾಜ ಹೊರಟ್ಟಿ ಅವರು. ಅದನ್ನು ಸಹಿತ ನಾವು ಬೋಳ್ಬೇಕಾಗ್ತದೆ. ಆದರೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಲ್ಲ ತೆಗೆದುಕೊಂಡಂಥ ನಯ ನಾಜೂಕಿನ ಖಂಡಿತ ಅಭಿಪ್ರಾಯ ಇಲ್ಲಿ ಯಾಕೆ ಬರಲಿಲ್ಲ? ಹೌದು, ಬಸವರಾಜ ಹೊರಟ್ಟಿ ಬೇರೆ ಪಕ್ಷದವರು ಹಾಗಾಗಿ ನಾವು ಹೇಳ್ಬೋದು, ಏನೋ ಹೇಳ್ಬೋದು. ಇರಲ್ರಿ, ಅವರು ಅಷ್ಟು ಸಮಾನ ಗೌರವವನ್ನು ಹೊಂದಿದಂಥವ್ರು, ಅವರು ಪ್ರಾಮಾಣಿಕ ಜೀವನ ಪಡೆದಂಥವರು, ಆರಿಸಿಕೊಂಡು ಅವ್ರು ಗದ್ದಲ ಮಾಡಿದ್ದಾರೆ ಅಂತಲ್ಲ, ಎಲ್ಲ ಕಡೆ ನಡೀತದೆ. ಇದು ಎಲ್ಲ ರಾಜಕಾರಣಿಗಳು ಸಹಿತ ಇಲ್ಲಿ ಒಂದು ಕಳಕ ಅದನ್ನು ಹೌದಪ್ಪ ದುಡ್ಡು ಕೊಟ್ಟು ಮತ್ತೇನೋ ಮಾಡಿ ಅಥವಾ ಜಾತಿ ಮತ್ತೇನೋ ಮಾಡಿ ಆಯ್ಕೆ ಆಗ್ತಾರಪ್ಪ ಇವರು ಅಧಿಕಾರ ಸಿಗಿದ್ರೆ ಪಕ್ಷ ಬಿಟ್ಟು ಹೋಗ್ತಾರೆ, ಸಿದ್ಧಾಂತ ಬಿಡ್ತಾರೆ, ಮತ್ತೇನು ಮಾಡ್ತಾರೆ, ಎಲ್ಲರಿಗೂ ಅಭಿಪ್ರಾಯ ಆಗುವಂಥದ್ದು. ಇದರಲ್ಲಂತ ಎಲ್ಲ ಅಭಿಪ್ರಾಯ ಇಲ್ಲ. ಬಸವರಾಜ ಹೊರಟ್ಟಿ ಅವರು ಅಷ್ಟೇ, ಸಿದ್ದರಾಮಯ್ಯವರು ಅಷ್ಟೇ. ಆದರೆ ಸಿದ್ದರಾಮಯ್ಯ ಮಾಸ್ಕ್ ಇರೋದ್ರಿಂದ ಅವ್ರನ್ನ ಕೈ ಮುಗಿದು ಕಾಲು ಬಿದ್ದು ಮತ್ತೇನೋ ಮಾಡಿ ಕಾಯಿಸಿದಂಥ ರಾಹುಲ್ ಗಾಂಧಿಯವರು ತಮ್ಮ ವೇಣುಗೋಪಾಲನ ಮೂಲಕ ಚೀಟಿ ಕೊಟ್ಟು ತೆಗೆದುಹಾಕೋದು ಇದು ಹೊಲಸು ಪದ್ಧತಿ, ದರಿದ್ರ ಪದ್ಧತಿ. ಯಾಕಂದ್ರೆ